ಹಾಯ್ ಫ್ರೆಂಡ್ಸ್, ಇದರಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ನೀವು ಜಿಕೆ ಟಾಪರ್ ಅಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ ಮುಂದೆ ಹೀರೋ ಕೂಡ. ಕೊನೆಯ ಪ್ರಶ್ನೆ ಮಿಸ್ ಮಾಡ್ಕೋಬೇಡಿ, ಶಾಕ್ ಆಗ್ತೀರಾ. ಭಾರತದಲ್ಲಿ ಅಲೆಕ್ಸಾಂಡರ್ ಜೊತೆ ಯುದ್ಧ ಮಾಡಿದ ರಾಜ ಯಾರು? ನಿಮ್ಮ ಆಪ್ಷನ್ಸ್: ಎ ಚಂದ್ರಗುಪ್ತ, ಬಿ ಅಶೋಕ, ಸಿ ಫೋರಸ್, ಡಿ ಬಿಂಬಿಸಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಪೋರಸ್. ಅಲೆಕ್ಸಾಂಡರ್ಗೆ ನಿಜವಾದ ಟಫ್ ಫೈಟ್ ಕೊಟ್ಟವನು ಪೋರಸ್ ರಾಜನೇ. ಅಲೆಕ್ಸಾಂಡರ್ ಕೂಡ ಒಮ್ಮೆ ಭಾರತ ಸುಲಭವಲ್ಲ ಅಂದುಕೊಂಡಿರಬಹುದು. ವಿಶ್ವದ ಅತ್ಯಂತ ಬಿಸಿಯಾದ ಖಂಡ ಯಾವುದು? ನಿಮ್ಮ ಆಪ್ಷನ್ಸ್: ಎ ಏಷ್ಯಾ, ಬಿ ಆಫ್ರಿಕಾ, ಸಿ ಆಸ್ಟ್ರೇಲಿಯಾ, ಡಿ ದಕ್ಷಿಣ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಆಫ್ರಿಕಾ. ಸಹಾರಾ ಮರುಭೂಮಿ ಇರುವ ಆಫ್ರಿಕಾ ಖಂಡವೇ ಹಾಟ್ ಆಗಿದೆ. ಯಾವ ರಕ್ತದ ಗುಂಪನ್ನು ಸೊಳ್ಳೆಗಳು ಹೆಚ್ಚು ಇಷ್ಟಪಡುತ್ತವೆ? ನಿಮ್ಮ ಆಪ್ಷನ್ಸ್: ಎ ಬಿ ಎಬಿ, ಸಿ ಬಿ, ಡಿ ಓ. ಸರಿಯಾದ ಉತ್ತರ ಆಪ್ಷನ್ ಡಿ ಓ ಗ್ರೂಪ್ ಇದ್ದರೆ ಸೊಳ್ಳೆಗಳಿಗೆ ಫ್ರೀ ಪಾರ್ಟಿ. ಅದಕ್ಕೆ ಕೆಲವರಿಗೆ ಸೊಳ್ಳೆ ಹೆಚ್ಚು ಕಚ್ಚುತ್ತವೆ ಅಲ್ವಾ. ಫ್ರಾನ್ಸ್ ದೇಶದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ರೋಮ್, ಬಿ ಮ್ಯಾಡ್ರಿಡ್, ಸಿ ಪ್ಯಾರಿಸ್, ಡಿ ಬರ್ಲಿನ್. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಯಾರಿಸ್. ಪ್ರೀತಿಯ ನಗರ ಎಂದೇ ಪ್ರಸಿದ್ಧವಾಗಿದೆ ಪ್ಯಾರಿಸ್, ಫ್ರಾನ್ಸ್ನ ರಾಜಧಾನಿ. ಮಾನವನ ಹೃದಯದ ಸರಾಸರಿ ತೂಕ ಎಷ್ಟು? ನಿಮ್ಮ ಆಪ್ಷನ್ಸ್: ಎ 150 ಗ್ರಾಂ, ಬಿ 250 ಗ್ರಾಂ, ಸಿ 300 ಗ್ರಾಂ, ಡಿ 500 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಬಿ 250 ಗ್ರಾಂ. ಚಿಕ್ಕ ಹೃದಯ ಆದರೆ ದೊಡ್ಡ ಕೆಲಸ. ಕುರುಕ್ಷೇತ್ರ ಯುದ್ಧದ ಮಾಹಿತಿಯನ್ನು ಧೃತರಾಷ್ಟ್ರನಿಗೆ ತಿಳಿಸಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಕೃಷ್ಣ, ಬಿ ಸಂಜಯ, ಸಿ ಭೀಷ್ಮ, ಡಿ ದ್ರೋಣ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಜಯ. ಸಂಜಯನಿಗೆ ದಿವ್ಯ ದೃಷ್ಟಿ ಇತ್ತು. ಭದ್ರಾ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಶಿವಮೊಗ್ಗ, ಬಿ ಚಿತ್ರದುರ್ಗ, ಸಿ ದಾವಣಗೆರೆ, ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಎ ಶಿವಮೊಗ್ಗ. ಭದ್ರಾ ಡ್ಯಾಂ ಶಿವಮೊಗ್ಗದ ಹೆಮ್ಮೆ. ಅತ್ಯಂತ ವೇಗವಾಗಿ ಹಾರುವ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಗರುಡ, ಬಿ ಗಿಡುಗ, ಸಿ ಪೆರೆಗ್ರೈನ್ ಫಾಲ್ಕನ್, ಡಿ ನವಿಲು. ಸರಿಯಾದ ಉತ್ತರ ಆಪ್ಷನ್ ಸಿ ಪೆರೆಗ್ರೈನ್ ಫಾಲ್ಕನ್. ಈ ಪಕ್ಷಿ ಬಿದ್ದರೆ ಗಾಳಿ ಕೂಡ ಸೈಡ್ ಕೊಡುತ್ತೆ. ಬೈಕ್ ಸ್ಪೀಡ್ ಇದ್ರೂ ಇದಕ್ಕೆ ಸಮಾನ ಆಗಲ್ಲ. ಯಾವ ದೇಶದಲ್ಲಿ ಫೋಟೋ ತೆಗೆಯುವುದು ಅಪರಾಧ? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ಉತ್ತರ ಕೊರಿಯಾ, ಸಿ ಇಟಲಿ, ಡಿ ಸ್ಪೇನ್. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕೊರಿಯಾ. ಅಲ್ಲಿ ಕ್ಯಾಮರಾ ತೆಗೆದ್ರೆ ಸಮಸ್ಯೆ ಆಗೋದು ಪಕ್ಕಾ. ಮಂಡಗದ್ದೆ ಪಕ್ಷಿಧಾಮ ಎಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಶಿವಮೊಗ್ಗ, ಬಿ ಮಂಡ್ಯ, ಸಿ ಮೈಸೂರು, ಡಿ ಉಡುಪಿ. ಸರಿಯಾದ ಉತ್ತರ ಆಪ್ಷನ್ ಎ ಶಿವಮೊಗ್ಗ. ಮಂಡಗದ್ದೆ ಎಂದರೆ ಪಕ್ಷಿಗಳ ಸ್ವರ್ಗ. ಇಲ್ಲಿವರೆಗೆ ಎಷ್ಟು ಉತ್ತರ ಸರಿಯಾಯಿತು ಕಮೆಂಟ್ನಲ್ಲಿ ನಂಬರ್ ಹಾಕಿ. ಹಾಲು ಕುಡಿದ ತಕ್ಷಣ ಯಾವ ಪದಾರ್ಥ ತಿನ್ನಬಾರದು? ನಿಮ್ಮ ಆಪ್ಷನ್ಸ್: ಎ ಸೇಬು, ಬಿ ಉಪ್ಪು, ಸಿ ಮೀನು, ಡಿ ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು. ಹಾಲು ಮತ್ತು ಮೀನು ಸೇರಿದರೆ ಆರೋಗ್ಯಕ್ಕೆ ಹಾನಿಕರವಾಗಿದೆ. ಅತ್ಯಂತ ಹಾರಲು ಸಾಧ್ಯವಿಲ್ಲದ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕೋಳಿ, ಬಿ ಪೆಂಗ್ವಿನ್, ಸಿ ಗಿಳಿ, ಡಿ ಗೂಬೆ.
ಸರಿಯಾದ ಉತ್ತರ ಆಪ್ಷನ್ ಬಿ ಪೆಂಗ್ವಿನ್. ಈ ಪಕ್ಷಿ ಹಾರಲ್ಲ, ಆದರೆ ಈಜುತ್ತೆ ಸೂಪರ್ ಆಗಿ. ತಂಬಾಕು ನಿಷೇಧ ಮಾಡಿದ ಮೊದಲ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕ, ಸಿ ಭೂತಾನ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್. ಭೂತಾನ್ ಆರೋಗ್ಯಕ್ಕೆ ಮೊದಲ ಸ್ಥಾನ ಕೊಟ್ಟ ದೇಶವಾಗಿದೆ. ರಾತ್ರಿ ಮಲಗುವ ಮುನ್ನ ಎಳನೀರು ಕುಡಿದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ತೂಕ ಹೆಚ್ಚುತ್ತದೆ, ಬಿ ನಿದ್ರೆ ಬರಲ್ಲ, ಸಿ ದೇಹ ತಂಪಾಗುತ್ತದೆ, ಡಿ ಜ್ವರ ಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ದೇಹ ತಂಪಾಗುತ್ತದೆ. ಎಳನೀರು ನ್ಯಾಚುರಲ್ ಕೂಲಿಂಗ್ ಆಗಿದೆ. ಮರಗಳ ಕೆಳಗೆ ಮಳೆಗಾಲದಲ್ಲಿ ನಿಲ್ಲಬಾರದು, ಏಕೆ? ನಿಮ್ಮ ಆಪ್ಷನ್ಸ್: ಎ ಹಾವು, ಬಿ ವಿದ್ಯುತ್ ಆಕರ್ಷಣೆ, ಸಿ ಎಲೆ ಬೀಳುತ್ತವೆ, ಡಿ ಚಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ಆಕರ್ಷಣೆ. ಮರಕ್ಕೆ ಸಿಡಿಲು ಬೀಳುವ ಚಾನ್ಸ್ ಹೆಚ್ಚಾಗಿರುತ್ತದೆ. ಉಚಿತ ಸಾರಿಗೆ ವ್ಯವಸ್ಥೆ ಯಾವ ದೇಶದಲ್ಲಿ ಇದೆ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಜರ್ಮನಿ, ಸಿ ಲಕ್ಸಂಬರ್ಗ್, ಡಿ ಸ್ವೀಡನ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ಸಂಬರ್ಗ್. ಅಲ್ಲಿ ಬಸ್, ಟ್ರೈನ್ ಕೂಡ ಫ್ರೀ. ಯಾವ ಸೋಪ್ ಬಳಸಿದರೆ ಮುಖದ ಕಾಂತಿ ಹೆಚ್ಚುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕೆಮಿಕಲ್ ಸೋಪ್, ಬಿ ಗಂಧಕ ಸೋಪ್, ಸಿ ಅರಿಶಿನ ಸೋಪ್, ಡಿ ಡಿಟರ್ಜೆಂಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಶಿನ ಸೋಪ್. ಅರಿಶಿನ ನ್ಯಾಚುರಲ್ ಗ್ಲೋ ಕೊಡುತ್ತದೆ. ಹುಣಸೆ ಹಣ್ಣು ತಿನ್ನುವುದರಿಂದ ಯಾವ ರೋಗ ಕಡಿಮೆಯಾಗಬಹುದು? ನಿಮ್ಮ ಆಪ್ಷನ್ಸ್: ಎ ಮಧುಮೇಹ, ಬಿ ಜ್ವರ, ಸಿ ಜೀರ್ಣಕ್ರಿಯೆ ಸಮಸ್ಯೆ, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಸಿ ಜೀರ್ಣಕ್ರಿಯೆ ಸಮಸ್ಯೆ. ಹುಣಸೆ ಹೊಟ್ಟೆಗೆ ಫ್ರೆಂಡ್ ಆಗಿದೆ. ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಯಾವುದು ಸಹಾಯಕ? ನಿಮ್ಮ ಆಪ್ಷನ್ಸ್: ಎ ಸಕ್ಕರೆ, ಬಿ ಉಪ್ಪು, ಸಿ ನೀರು, ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಇ. ವಿಟಮಿನ್ ಇ ರಕ್ತ ಸಂಚಾರಕ್ಕೆ ಒಳ್ಳೆಯದು. ಯಾವ ಪ್ರಾಣಿಯ ಹಾಲು ಕುಡಿದರೆ ನಿದ್ರೆ ಬರಬಹುದು? ನಿಮ್ಮ ಆಪ್ಷನ್ಸ್: ಎ ಆಡು, ಬಿ ಹಸು, ಸಿ ಎಮ್ಮೆ, ಡಿ ಒಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಎಮ್ಮೆ. ಎಮ್ಮೆ ಹಾಲು ಹೆವಿ ಆಗಿರುತ್ತೆ, ನಿದ್ರೆ ಬರೋದು ಫಿಕ್ಸ್. ಈ ಪ್ರಶ್ನೆ ಗೊತ್ತಿರಲಿಲ್ಲ ಅಂದ್ರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ಇಷ್ಟು ಜಿಕೆ ಒಂದೇ ವಿಡಿಯೋದಲ್ಲಿ ಸಿಗೋದು ಅಪರೂಪ. ಯಾವ ಪ್ರಶ್ನೆ ಶಾಕ್ ಆಯಿತು ಹೇಳಿ ಕಮೆಂಟ್ನಲ್ಲಿ. ಈ ವಿಡಿಯೋ ಒಬ್ಬ ಫ್ರೆಂಡ್ಗೆ ಶೇರ್ ಮಾಡಿ ಮತ್ತು ನಮ್ಮ ಜಿಕೆ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಇನ್ನೂ ಫೈರ್ ಆಗುತ್ತದೆ.